ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತೊಬ್ಬರಿಗೆ ತುಂಬ ಪ್ರಯೋಜನವಾಗುವ ಆಗಿದ್ದರೂ ತನ್ನ ಪ್ರಯೋಜನವನ್ನು ಕೆಡಿಸಿಕೊಳ್ಳಬಾರದು. ತನ್ನ ಹಿತವು ಯಾವುದೆಂಬುದನ್ನು ತಿಳಿದುಕೊಂಡು ತನ್ನ ಹಿತವಾಗುವ ಕಾರ್ಯದಲ್ಲಿಯೇ ಪ್ರವೃತ್ತನಾಗಿರಬೇಕು. ಕೆಟ್ಟ ನಡತೆಯನ್ನು ಅನುಸರಿಸಬಾರದು. ಎಚ್ಚರಿಕೆ ಇಲ್ಲದೆ ಇರಬಾರದು. ಮಿಥ್ಯ ದೃಷ್ಟಿಯನ್ನು ಅನುಸರಿಸಬಾರದು. ಲೋಕವನ್ನು ಬೆಳೆಸಬಾರದು. ಏಳಬೇಕು, ಮೈಮರೆತಿರಬಾರದು. ಒಳ್ಳೆಯ ನಡತೆಯ ಧರ್ಮವನ್ನು ಆಚರಣೆ ಮಾಡಬೇಕು. ಧರ್ಮವನ್ನು ಆಚರಣೆ ಮಾಡುವಾತನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಾಗಿ ನಿದ್ರಿಸುವನು. ಒಳ್ಳೆಯ ಧರ್ಮವನ್ನೇ ಆಚರಿಸಬೇಕು. ಕೆಟ್ಟ ನಡೆಯನ್ನು ಎಂದಿಗೂ ಆಚರಿಸಬಾರದು. ಧರ್ಮವನ್ನು ಆಚರಿಸುವಾತನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಾಗಿ ನಿದ್ರಿಸುತ್ತಾನೆ. ನೀರುಗುಳ್ಳೆಯನ್ನು ಕಾಣುವಂತೆಯೂ ಬಿಸಿಲು ಕುದುರೆಯನ್ನು ಕಾಣುವಂತೆಯೂ ಲೋಕವನ್ನು ಕಾಣುವವನನ್ನು ಮೃತ್ಯುರಾಜನು ನೋಡಲಾರನು. ರಾಜನ ರಥದಂತೆ ಚಿತ್ರವಿಚಿತ್ರವಾಗಿರುವ ಈ ಲೋಕವನ್ನು ಬನ್ನಿ ನೋಡಿ. ಇದರಲ್ಲಿ ತಿಳಿಗೇಡಿಗಳು ಸಿಕ್ಕಿ ಕಷ್ಟಪಡುವರು. ತಿಳಿದವರಿಗೆ ಇದರಲ್ಲಿ ಎಂದಿಗೂ ಆಸಕ್ತಿ ಇರುವುದಿಲ್ಲ. ಯಾರು ಮೊದಲು ಮೈಮರೆತಿದ್ದು ಆಮೇಲೆ ಎಚ್ಚೆತ್ತಿರುವನೋ ಅವನು ಮೋಡದಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ಈ ಲೋಕವನ್ನೆಲ್ಲ ಬೆಳಗುವನು. ಯಾರು ಮಾಡಿದ ಪಾಪವು ಪುಣ್ಯದಿಂದ ಮುಚ್ಚಿ ಹೋಗುವುದೋ ಅವನು ಮೋಡದಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ಈ ಲೋಕವನ್ನೆಲ್ಲ ಬೆಳಗುವನು. ಈ ಲೋಕವು ಕುರುಡಂತಿರುವುದು. ಇದರಲ್ಲಿ ಕಣ್ಣು ಕಾಣಿಸುವವರು ಕಡಿಮೆ. ಬಲೆಯಿಂದ ಬಿಡುಗಡೆ ಹೊಂದಿದ ಅಕ್ಕಿಯಂತೆ ಎಲ್ಲಿಯೂ ಕೆಲವರು ಸ್ವರ್ಗಕ್ಕೆ ಹೋಗುವರು. ಹಂಸಗಳು ಸೂರ್ಯ ಮಾರ್ಗದಲ್ಲಿ ಸಂಚರಿಸುವವು. ವೃದ್ಧಿಗಳನ್ನುಳ್ಳ ವಿಶೇಷ ಸಾಧನೆಗಳು ಯೋಗಿಗಳು ಆಕಾಶದಲ್ಲಿ ಓಡಾಡುವರು. ಧೀರರಾದವರು ಸೇನಾ ಸಹಿತನಾದ ಮಾರನನ್ನು ಗೆದ್ದು ಈ ಲೋಕದಿಂದಾಚೆಗೆ ಒಯ್ಯಲ್ಪಡುವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.